ಗ್ರಾಮ ಪಂಚಾಯಿತಿಗಳಲ್ಲಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದ ಮೇಲೆ ನಡೆಯುತ್ತಿರುವ ನೇಮಕಾತಿಗಳನ್ನು ರದ್ದುಗೊಳಿಸಬೇಕು ಎಂದು ಸಿಐಟಿಯು ನೇತೃತ್ವದ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಆಗ್ರಹಿಸಿದೆ. ಸಂಘಟನೆಯ ರಾಜ್ಯಾಧ್ಯಕ್ಷ ಬಿಎಂ ನಾಡಗೌಡ ಜನಶಕ್ತಿ ಮೀಡಿಯಾ ಜೊತೆ ಮಾತನಾಡಿ, ಹೊರಗುತ್ತಿಗೆ ಪದ್ಧತಿಯಿಂದ ನೌಕರರ ಶೋಷಣೆ ನಡೆಯುತ್ತಿದೆ. ಕಡಿಮೆ ವೇತನ, ಉದ್ಯೋಗ ಭದ್ರತೆ ಇಲ್ಲದ ಪರಿಸ್ಥಿತಿ ನೌಕರರನ್ನ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಹೇಳಿದ್ದಾರೆ. ಆದ್ದರಿಂದ ಗ್ರಾಮ ಪಂಚಾಯಿತಿಗಳಲ್ಲಿ ಹೊರಗುತ್ತಿಗೆ ಪದ್ಧತಿಯನ್ನು ತಕ್ಷಣ ರದ್ದುಗೊಳಿಸಬೇಕು. ಈಗಾಗಲೇ ಕೆಲಸ ನಿರ್ವಹಿಸುತ್ತಿರುವ ನೌಕರರನ್ನ ಕಾಯಂ ಸರ್ಕಾರಿ ನೌಕರರಾಗಿ ಪರಿಗಣಿಸಿ ಕನಿಷ್ಠ 36,000 ರೂಪಾಯಿ ಮಾಸಿಕ ವೇತನ ನೀಡಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 6,022 ಗ್ರಾಮ ಪಂಚಾಯಿತಿಗಳು ರಚನೆಯಾಗಿದ್ದು, ಅದರಲ್ಲಿ ಸುಮಾರು 63,000ಕ್ಕಿಂತಲೂ ಹೆಚ್ಚು ಜನ ಗ್ರಾಮ ಪಂಚಾಯಿತಿಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದರು. ಅದರಲ್ಲಿ ಪ್ರಮುಖವಾಗಿ ಕರವಸೂಲಿಗಾರ, ಗುಮಾಸ್ತ, ಕಂಪ್ಯೂಟರ್ ಆಪರೇಟರ್ಸ್, ಜವಾನ, ಸ್ವಚ್ಛತಾಗಾರ ಮತ್ತು ನೀರುಗಟ್ಟೆಗಳು ಅಂತೇಳಿ ಕಾರ್ಯನಿರ್ವಹಿಸ್ತಾ ಇದ್ರು. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಈ ಎಲ್ಲ ಹುದ್ದೆಗಳನ್ನು ಔಟ್ಸೋರ್ಸ್ ಮಾಡಬೇಕು ಅನ್ನುವಂಥ ದೃಷ್ಟಿ ಇಟ್ಕೊಂಡು ಈಗಾಗಲೇ ಸ್ವಚ್ಛವಾಹಿನಿ ಅಂತ ಹೇಳಿ ಒಂದು ಹುದ್ದೆಯನ್ನು ಹೊರಗುತ್ತಿಗೆ ಆಧಾರದಲ್ಲಿ ಸಂಜೀವಿನಿ ಒಕ್ಕೂಟದಿಂದ ತಗೊಂಡಿದ್ದು ಇಡೀ ರಾಜ್ಯದ ಎಲ್ಲ ಜನತೆಗೂ ಗೊತ್ತಿದೆ. ಬಟ್ ಅವ್ರಿಗೆ ಸಂಜೀವಿನಿ ಒಕ್ಕೂಟದಿಂದ ತಗೊಂಡಿದ್ದರೂ ಕೂಡ ನಿರಂತರವಾಗಿ ಕೆಲಸ ಕೊಡ್ಲಿಕ್ಕೂ ಆಗ್ತಾ ಇಲ್ಲ. ಮತ್ತು ಅವ್ರಿಗೆ ಯಾವಾಗ ಕೆಲಸ ತಗೊಂಡಾಗ ಅಲ್ಲಿಂದ ಇಲ್ಲಿವರೆಗೂ ಬಹುತೇಕ ಗ್ರಾಮ ಪಂಚಾಯತಿಗಳಲ್ಲಿ ಸ್ಯಾಲರಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಯೂಸರ್ ಫೀ ಕಲೆಕ್ಟ್ ಮಾಡಬೇಕು ಅಂತ ನಿಯಮ ಹಾಕಿರೋದ್ರಿಂದ ಯಾರು ಕಸ ಕೊಡ್ತಾರೆ ಅವ್ರ ಹತ್ರ ನೀವು 30 ರೂಪಾಯಿ ವಸೂಲಿ ಮಾಡಬೇಕು, ಅಂಗಡಿಗಳಿಗೆ ಇಷ್ಟು ಮಾಡಬೇಕು, ಈ ರೀತಿ ಸುಮಾರು ಡೈರೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆದರೆ ಹಳ್ಳಿಗಳಲ್ಲಿ ಆ ಸಂಸ್ಕೃತಿ ಇಲ್ಲ, ಹಣ ಕೊಟ್ಟು ಕಸ ಕೊಡುವಂಥ ಸಂಸ್ಕೃತಿ ಇಲ್ಲ. ಹಾಗಾಗಿ ಅಲ್ಲಿ ಹಣನೂ ಸಂಗ್ರಹ ಆಗ್ತಾ ಇಲ್ಲ, ನಿರಂತರವಾಗಿ ಕೆಲಸ ಕೊಡ್ಲಿಕ್ಕೂ ಗ್ರಾಮ ಪಂಚಾಯತಿಗಳಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ಅಲ್ಲಿರುವಂಥ ಮಹಿಳೆಯರನ್ನ ಸಬಲೀಕರಣ ಮಾಡ್ತೀವಿ ಅಂತ ಹೇಳುವಂಥ ಸರ್ಕಾರ ಸಬಲೀಕರಣ ಮಾಡೋದು ಒತ್ತಟ್ಟು ಹೋಯಿತು. ಇರುವಂಥ ಉದ್ಯೋಗ ಬಿಟ್ಟು ಇಲ್ಲಿ ಡ್ರೈವಿಂಗ್ ಕಲಿತು ಲೈಸೆನ್ಸ್ ತಗೊಂಡು ಈಗ ಅವರು ನಿರುದ್ಯೋಗಿಗಳಾಗುವಂಥದ್ದು ಮತ್ತು ಕುಟುಂಬ ನಿರ್ವಹಣೆಗೆ ನಿರ್ವಹಣೆ ಮಾಡೋದ್ರಲ್ಲಿ ಅತ್ಯಂತ ಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಒಂದ್ ಕಡೆ ಅವ್ರದ್ದು ಉದ್ಭವ ಆಗಿದೆ. ಎರಡನೇದು, ಈಗ ನಮ್ಮ ಉಳಿದ ಸಿಬ್ಬಂದಿಗಳ ಬಗ್ಗೆ ಮಾತಾಡೋದಾದ್ರೂ ಕೂಡ ಈ ಜಲಸಖಿಯರು ಅಂತ ಹೇಳಿ ಒಂದು ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ. ಪಂಚಾಯತ್ಗೆ 2 ಸಖಿಯರನ್ನು ತಗೊಳ್ತಾ ಇದ್ದಾರೆ. ಅದು ಹೊರಗುತ್ತಿಗೆ ಆಧಾರದಲ್ಲಿ, ಅದು ಕೂಡ ಸೇಮ್ ಯೂಸರ್ ಫೀ ಮುಖಾಂತರ ಯಾರು ನೀರಿಗೆ ನಲ್ಲಿ ಅಥವಾ ಅಲ್ಲಿ ಏನಾದರೂ ರಿಪೇರಿ ಬಂದ್ರೆ ಅವ್ರು ಯಾರು ಮಾಡಿಸ್ಕೊತಾರೋ ಅವರೇ ದುಡ್ಡು ಕೊಡಬೇಕು ಅನ್ನುವಂಥ ಷರತ್ತು ಹಾಕಿದ್ದಾರೆ. ಆ ದುಡ್ಡು ಬಂದಂಥದ್ರಲ್ಲಿ ತಿಂಗಳಿಗೆ 6,000 ರೂಪಾಯಿ ಗೌರವಧನ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದಾರೆ. ಅಂದ್ರೆ ಈ ರೀತಿ ಮಹಿಳೆಯರನ್ನು ಒಂದ್ ಕಡೆ ಶೋಷಣೆ ಮಾಡ್ತಾ ಇರುವಂತ ಸಿಬ್ಬಂದಿಗಳಿಗೂ ಕೆಲಸ ಇಲ್ಲದೆ ಇರುವ ರೀತಿಯಲ್ಲಿ ಮಾಡುವಂತ ಒಂದು ವ್ಯವಸ್ಥಿತ ಹುನ್ನಾರ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ನಡೀತಾ ಇದೆ. ಇದರ ವಿರುದ್ಧ ನಾವು ನಿರಂತರ ಚಳವಳಿಯನ್ನ ಮಾಡ್ತಾ ಬಂದಿರೋದ್ರಿಂದ ಹುದ್ದೆಗಳನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ಈ ಚಳವಳಿಯನ್ನ ಇನ್ನಷ್ಟು ನಾವು ಕರ್ನಾಟಕದಲ್ಲಿ ಬಲಿಷ್ಠ ಮಾಡದೇ ಇದ್ರೆ ಮುಂದೊಂದು ದಿನ ಗ್ರಾಮ ಪಂಚಾಯಿತಿಗಳಲ್ಲಿ ಕಾಯಂ ಹುದ್ದೆಗಳು ನಿರ್ನಾಮ ಆಗುವಂತ ಎಲ್ಲಾ ಲಕ್ಷಣಗಳು ಕಾಣ್ತಾ ಇರೋದ್ರಿಂದ ನಾವು ಸುಮಾರು ಹೋರಾಟಗಳನ್ನ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಲ್ಲಿ ಮಾಡಿದಾಗಲೂ ಕೂಡ ಸಣ್ಣ ಪುಟ್ಟ ಕೆಲವು ಬೇಡಿಕೆಗಳನ್ನು ಈಡೇರಿಸಿದ್ದು ಬಿಟ್ರೆ ಪ್ರಮುಖವಾದ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಇವತ್ತಿನವರೆಗೂ ಸರ್ಕಾರ ಮನಸ್ಸು ಮಾಡದೇ ಇರೋದು ಒಂದ್ ಕಡೆ. ನಿನ್ನೆಯಿಂದ ಒಂದು ಆದೇಶ ಬಂದಿದೆ. ನಾವು ಮುಂಚೆ ಗ್ರಾಮ ಪಂಚಾಯತಿ ನೌಕರರಿಗೆ ಸರ್ಕಾರದ ನಿಧಿಯಿಂದ ನೇರವಾಗಿ ಅವರ ಖಾತೆಗೆ ಹಣ ಕೊಡಬೇಕು ಅಂತ ಹೇಳಿ ಅವರು ಇಲ್ಲ ಗ್ರಾಮ ಪಂಚಾಯತಿ ಕೊಡ್ತೀವಿ ಅಂತ ಹೇಳಿ ಗ್ರಾಮ ಪಂಚಾಯತಿಗೆ ಹಣವನ್ನು ರಿಲೀಸ್ ಮಾಡ್ತಾ ಇದ್ರು. ಇದರಿಂದ ಸಾಕಷ್ಟು ವಿಳಂಬ ಆಗ್ತಿತ್ತು. ಜೊತೆಗೆ ಯಾರು ಅಧಿಕೃತ ನೌಕರರು ಇರ್ತಾರೆ ಅವ್ರು ಬಿಟ್ಟು ಬೇರೆಯವ್ರಿಗೆ ಸಂಬಳ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೀತಾ ಇತ್ತು. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ್ರಿಂದ ಈಗ DBT ಅಂತ ಹೇಳಿ ಮಾಡಿ ನೇರ ಸರ್ಕಾರದ ಡೈರೆಕ್ಟರ್ ಆಫೀಸಿಂದ ಅಂದ್ರೆ ಆಯುಕ್ತರ ಕಚೇರಿಯಿಂದ ನೇರ ಸಿಬ್ಬಂದಿ ಖಾತೆಗೆ ಹಣ ಜಮಾ ಆಗುವಂತ ಪ್ರತಿ ತಿಂಗಳ ಅವ್ರ ಖಾತೆಗೆ ಹೋಗುವಂತ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಸರ್ಕಾರ ಮಾಡಿದ್ದು ಒಳ್ಳೇದಿದೆ. ಕೆಲವು ನ್ಯೂನತೆಗಳು ಮುಂದೆ ಬರ್ಬೋದು. ಅಟೆಂಡೆನ್ಸ್ ಈ ತಮ್ಮ ಇರೋದ್ರಿಂದ ಸರ್ವರ್ ಪ್ರಾಬ್ಲಮ್ ಆಗ್ಬೋದು ಅಥವಾ
ಬೇರೆ ಬೇರೆ ಸಮಸ್ಯೆಗಳು ಉದ್ಭವ ಆದಾಗ ಅದನ್ನು ಸಂಘಟನೆ ಅವ್ರ ಜೊತೆ ಇದ್ಕೊಂಡು ನಾವು ಚರ್ಚೆ ಮಾಡ್ತೀವಿ. ನಿನ್ನೆ ನನ್ನ ಫೋನಲ್ಲಿ ಇಬ್ಬರು ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ ಅಟೆಂಡೆನ್ಸ್ ಏನು ಸಮಸ್ಯೆ ಆಗಲ್ಲ ಅನ್ನೋದು ನಾವು ನೋಡ್ಕೊಳ್ತೀವಿ. ಹಾಗೇನಾದರೂ ಸರ್ವರ್ ಪ್ರಾಬ್ಲಮ್ ಆದರೆ PDOಗಳು ಏನು ಮಾಹಿತಿ ಕೊಡ್ತಾರೋ ಅದ್ರ ಮೇಲೆ ನಾವು ಸ್ಯಾಲ್ರಿ ಇದರಲ್ಲಿ ಅವ್ರ ಖಾತೆಗೆ ಜಮಾ ಮಾಡ್ತೀವಿ ಅಂತಕ್ಕಂಥದ್ದನ್ನು ಡೈರೆಕ್ಟರ್ ಹೇಳಿದ್ದಾರೆ. ಹಾಗಾಗಿ ಒಂದು ಬಹಳ ದಿನಗಳ ಒಂದು ಬೇಡಿಕೆ ಏನಿತ್ತು, ಸರ್ಕಾರಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳುವಂತಹ ಸರ್ಕಾರ ಇವತ್ತು ನೇರವಾಗಿ ಸರ್ಕಾರ ಮತ್ತು ನೌಕರರ ಮಧ್ಯೆ ಒಂದು ಸಂಬಂಧ ಕಲ್ಪಿಸಲಿಕ್ಕೆ ನಮಗೆ ಸಾಧ್ಯ ಆಗಿರೋದ್ರಿಂದ ಮುಂದೆ ಕಾನೂನಾತ್ಮಕ ಹೋರಾಟ ಮತ್ತು ಸಂಘರ್ಷದ ಹೋರಾಟಗಳನ್ನು ಮಾಡೋದ್ರ ಮುಖಾಂತರ ಪಂಚಾಯತಿ ನೌಕರರನ್ನ ಸರ್ಕಾರಿ ನೌಕರರಾಗಿ ಪರಿಗಣಿಸಲು ಒತ್ತಾಯ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಚಳವಳಿಯನ್ನ ನಾವು ಬೆಳೆಸ್ತೇವೆ ಅಂದ್ರೆ ಕೆಲಸ ಕಳ್ಕೊಳ್ಳುವಂತ ಅಪಾಯನೂ ಇನ್ನೊಂದು ಕಡೆ ಇದೆ. ಎರಡೂ ಒಟ್ಟಾಗಿ ನಾವು ನಡೆಸಬೇಕಾಗಿರೋದ್ರಿಂದ ಮುಂದೆ ಇನ್ನಷ್ಟು ಸಂಘಟನೆಯನ್ನು ಬಲಪಡಿಸಿ ನಾವು ಸುದೀರ್ಘವಾದ ಹೋರಾಟವನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಮೇದಿನಾಮ ಹೇಳ್ತೀರಾ ಇನ್ನೊಂದ್ಸರಿ 30ನೇ ತಾರೀಕು ಇದ್ರಾಗ ಹೇಳುವುದಿಲ್ಲ, ಇದ್ರಾಗ ಹೇಳಿದ್ರೆ ಕ್ಯಾಂಪೇನ್ ಅನುಕೂಲ ಆಗುತ್ತೆ. ಹೇಳ್ತಿದ್ದೀನಿ. ಇದರ ಭಾಗವಾಗಿ ನಾವು ಈಗಾಗಲೇ ರಾಜ್ಯ ಸಂಘ ತೀರ್ಮಾನ ತಗೊಂಡಿದೆ. ನಾಳೆ ಮೇ 30ಕ್ಕೆ ಕರ್ನಾಟಕ ಸರ್ಕಾರ ಏನು ನಮಗೆ ಇತ್ತೀಚಿನ ಯಾವುದೇ ಬೇಡಿಕೆಯನ್ನ ಆರ್ಥಿಕ ಬೇಡಿಕೆಗಳನ್ನು ಈಡೇರಿಸ್ತಾ ಇರೋದ್ರಿಂದ ಕನಿಷ್ಠ ವೇತನ ನಮಗೆ 36,000 ರೂಪಾಯಿ ನಿಗದಿಗೊಳಿಸಬೇಕು ಅಂತ ಹೇಳಿ ನಾವು ಈ ತಿಂಗಳ 30ಕ್ಕೆ ಎಲ್ಲ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ. ಸೊ ಈ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ಕೊಡೋ ದೃಷ್ಟಿಯಿಂದ ಮತ್ತು ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು ಮೇ 30ಕ್ಕೆ ಒಂದು ದೊಡ್ಡ ಚಳವಳಿಯನ್ನ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲಾ ಅಧಿಕಾರಿಗಳ ಕಚೇರಿಯನ್ನ ಮುತ್ತಿಗೆ ಹಾಕೋದ್ರ ಮುಖಾಂತರ ಯಶಸ್ವಿ ಮಾಡಲಿಕ್ಕೆ ನಮ್ಮ ನೌಕರರಿಗೆ 16-17ಕ್ಕೆ ಒಂದು ಸಭೆಯನ್ನು ಕರೆದಿದ್ದೀವಿ. ಅಲ್ಲಿ ಇನ್ನಿಷ್ಟು ಇದನ್ನು ವಿವರವಾಗಿ ಚರ್ಚೆ ಮಾಡಿ ಮುತ್ತಿಗೆ ಹಾಕಿ ಬಂಧನಕ್ಕೊಳಗಾಗುವ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡ್ತಾರೆ.